ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಂಗನಗೌಡ. ನಾನು JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿ ತರಬೇತಿಯನ್ನು ಪಡೆಯುತ್ತಿದ್ದು ICT ಬೇಸ್ಡ್ ಅಸೈನ್ಮೆಂಟ್ ಸಲುವಾಗಿ ನಾವು ಈಗ ಒಂದು ವಿಡಿಯೋನ ಹೊರತರಬೇಕಾಗಿದೆ. ಹಾಗಾಗಿ ವೀಕ್ಷಕರೇ, ನಾವಿವಾಗ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದ ವಿಶೇಷತೆಗಳ ಬಗ್ಗೆ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂಜನಾದ್ರಿ ಬೆಟ್ಟಗಳು ಹನುಮನಹಳ್ಳಿಯಲ್ಲಿ, ಅಂದರೆ ಹನುಮಂತನ ಗ್ರಾಮ. ಇದು ಹನುಮಂತನ ಜನ್ಮಸ್ಥಳವಾಗಿದೆ. ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಗೆ ಜನಿಸಿದನು ಮತ್ತು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಗುತ್ತದೆ. ಮತ್ತು ಅವನ ಜನ್ಮಸ್ಥಳ ಆಂಜನೇಯಾದ್ರಿ ಅಥವಾ ಆಂಜನೇಯ ಬೆಟ್ಟ. ಇದು ಗಂಗಾವತಿ ತಾಲೂಕಿನಲ್ಲಿದೆ. ಬೆಟ್ಟದ ತುದಿಯಲ್ಲಿ ಹನುಮಾನ್ ದೇವಾಲಯವಿದೆ. ಇದು ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ದೇವಾಲಯವು ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ. ಸಮೀಪದಲ್ಲಿ ರಾಮ ಮತ್ತು ಸೀತೆಯ ಗುಡಿಗಳು ಮತ್ತು ಅಂಜನಾ ದೇವಾಲಯವೂ ಇದೆ. ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಎಂದು ಕರೆಯಲಾಗುತ್ತಿತ್ತು. ಈ ಬೆಟ್ಟವು ಹಂಪಿಗೆ ಹತ್ತಿರದಲ್ಲಿದೆ. ಇಲ್ಲಿ ನೀವು ಕಲ್ಲಿನ ರಥ ಹನುಮಾನ್ ದೇವಾಲಯ, ಯಂತ್ರ ಹನುಮಾನ್ ದೇವಾಲಯ ಮತ್ತು ರಾಮ್ ದೇವಾಲಯ ಮತ್ತು ಹನುಮಂತರು ಮೊದಲ ಬಾರಿಗೆ ಭೇಟಿಯಾದ ಸ್ಥಳ ಮತ್ತು ಇನ್ನೂ ಹೆಚ್ಚಿನದನ್ನು ನೋಡಬಹುದಾಗಿದೆ. ಈ ಸ್ಥಳವು ಸುಂದರವಾದ ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಅಂಜನಾದ್ರಿ ಬೆಟ್ಟವನ್ನು ಸುಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಮಂತ್ರೋದ್ಧಾರಕ ಹನುಮಾನ್ ದೇವಸ್ಥಾನ, ಪ್ರಾಣದೇವ ದೇವಸ್ಥಾನ ಎಂದು ಸಹ ಕರೆಯುತ್ತಾರೆ. ಇದು ಹನುಮಂತನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು, ಇದು ಕರ್ನಾಟಕದ ಹಂಪಿ ಸಮೀಪದಲ್ಲಿದೆ. ಮಂತ್ರೋದ್ಧಾರಕ ಹನುಮಂತನ ದೇಗುಲವನ್ನು ಮಾಧ್ವಸಂತರಾದ ವ್ಯಾಸರಾಯರು ನಿರ್ಮಿಸಿದ್ದರು. ಹನುಮಾನ್ ದೇವಾಲಯದ ಬಳಿ ಕೋದಂಡರಾಮ ದೇವಾಲಯ ಎಂದು ಕರೆಯಲ್ಪಡುವ ಭಗವಾನ್ ರಾಮನಿಗೆ ಸಮರ್ಪಿತವಾದ ದೇವಾಲಯ ಇದೆ. ಇದು ಈ ಸ್ಥಳದಲ್ಲಿ ರಾಮನು ಮತ್ತು ಹನುಮಂತನ ಸಂಯೋಗದ ಸಾಕ್ಷಿಯಾಗಿದೆ. ಈ ದೇವಾಲಯವು ಅಂಜನಾದ್ರಿ ಬೆಟ್ಟದಿಂದ ಸ್ವಲ್ಪ ದೂರ ಅಂತರದಲ್ಲಿದೆ ಹಾಗೂ ಕರ್ನಾಟಕದ ಹಂಪಿಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಬೆಟ್ಟದ ತುದಿಯಲ್ಲಿ ಇವರ ಅಂದರೆ ಹನುಮಂತ ಮತ್ತು ರಾಮನು ಸಂಯೋಗ ಸಾಕ್ಷಿಯಾಗಿರ್ತಕ್ಕಂಥ ವಿಗ್ರಹವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಮತ್ತು ಶ್ರೀರಾಮ್ ಮತ್ತು ಹನುಮಂತರು ಮೊದಲ ಬಾರಿಗೆ ಮೌಲ್ಯವನ್ನು ಬೆಟ್ಟದಲ್ಲಿ ಭೇಟಿಯಾದರು ಎಂದು ಪುರಾಣಗಳು ಹೇಳುತ್ತವೆ.